ಸನ್ಮಾನ್ಯ ರಾಜ್ಯಪಾಲರು ನಾವು ಕಳಿಸಿರ್ತಕ್ಕಂಥ ಸುಗ್ರೀವಾಜ್ಞೆ ಪ್ರಸ್ತಾವನೆಯನ್ನು ತಮ್ಮ ಕೆಲವು ಅವಲೋಕನಗಳಿಂದ ವಾಪಸ್ ಕಳಿಸಿದ್ದಾರೆ. ನನ್ನ ಅನಿಸಿಕೆಯೊಳಗೆ ತಪ್ಪು ಗ್ರಹಿಕೆ ಹಾಗೂ ಮಾಹಿತಿ ಕೊರತೆ ಇರಬಹುದು. ಅವರು ತಪ್ಪು ಗ್ರಹಿಕೆ ವಿಚಾರದಲ್ಲಿ ನಾವು 5 ಲಕ್ಷ ರೂಪಾಯಿ ಏನು ದಂಡ ಹಾಕ್ತಾ ಇದ್ದೀವಿ, 3 ಲಕ್ಷ ರೂಪಾಯಿ ಸಾಲ ಇರ್ತದೆ, 5 ಲಕ್ಷ ರೂಪಾಯಿ ಹೆಂಗೆ ನೀವು ದಂಡ ಹಾಕ್ತೀರಿ ಅಂತ ಅವರೊಂದು ಪ್ರಶ್ನೆ ಎತ್ತಿದ್ದಾರೆ. ಆ ಸಾಲ ಎಷ್ಟು ಕೊಟ್ಟಿರಿ ಅಲ್ಲ, ಆ ಸಾಲಗಾರನ ಮೇಲೆ ಹೇಗೆ ಹಿಂಸೆ ಮಾಡಿದ್ದೀರಿ, ಆ ಹಿಂಸೆ, ಆ ಒತ್ತಡ, ಅದೇನು ಗುನ್ನೆ ಇದೆಯಲ್ಲ, ಆ ಗುನ್ನೆಗೆ ದಂಡವೇ ಹೊರತು ಸಾಲಕ್ಕೆ, ಸಾಲದ ಪ್ರಮಾಣದ ಮೇಲೆ ದಂಡ ಹಾಕೋದಿರೋದಿಲ್ಲ. ಆಮೇಲೆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಿದೆ. ಅಪ್ ಟು 10 ಇಯರ್ಸ್ ಅಂಥೇಳಿ ಕಾಣಿಸಿದ್ದೀವಿ ನಾವು, ಅಪ್ ಟು 10 ಇಯರ್ಸ್ ಅಂಥೇಳಿ. ಈಗ ಆತ್ಮಹತ್ಯೆ ನಡೆಯೋದು, ಆಮೇಲೆ ಸಾಯುವವರಿಗೆ ಹೊಡೆಯೋದು, ಒಂದು ರೀತಿ ಮನೆತನಗಳು ಪೂರ್ಣ ನಾಶವಾಗಿ ಹೋಗೋದನ್ನು ನಾವೆಲ್ಲ ಗಮನಿಸಿ ಸರ್ಕಾರ ಒಂದು ನಿರ್ಣಯಕ್ಕೆ ಬಂದಿದೆ. ಆಮೇಲೆ ಸಾಲ ಕೊಡೋರಿದು ಒಂದು ರೀತಿ ಮೂಲಭೂತ ಹಕ್ಕು ಅನ್ನುವಂಥ ತಪ್ಪು ಗ್ರಹಿಕೆ ಆಗಿದೆ. ಯಾರು ಮನಿ ಲ್ಯಾಂಡರ್ ಲೈಸೆನ್ಸ್ ಇಲ್ದಂಗೆ, ನೋಂದಣಿ ಇಲ್ದಂಗೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ಲಿಯರೆನ್ಸ್ ಇಲ್ದಂಗೆ ಯಾರ ಸಾಲ ಮನಬಲ್ಲಂದಂತೆ ಕೊಟ್ಟು ಹಿಂಸಾತ್ಮಕವಾಗಿ ವಸೂಲಿ ಮಾಡುವಂಥದ್ದನ್ನು ಮಾಡಿದರೆ ಅದನ್ನು ನಾವು ಮೂಲಭೂತ ಹಕ್ಕು ಅನ್ನೋದಕ್ಕೆ ಸಾಧ್ಯ ಆಗುತ್ತಾ? ಅದಕ್ಕೆ ಈ ಎಲ್ಲ ವಿಚಾರಗಳ ಬಗ್ಗೆ 6 ಅಂಶಗಳ ಬಗ್ಗೆ ನಾನು ರಾಜ್ಯಪಾಲರಿಗೆ ತಕ್ಷಣ ಆ ಕಡತವನ್ನು ನಮ್ಮ ವಿವರಣೆಯೊಂದಿಗೆ ಕಳಿಸಿಕೊಡ್ತೀವಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಇದನ್ನು ಅನುಕೂಲಿಸಬೇಕು ಅಂಥೇಳಿ ನಾವು ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ.